ಎಲ್ಲ ಕಿತ್ತೂರಿನ ನಾಡಿನ ಹಿರಿಯರಿಗೆ, ಪಕ್ಷದ ಮುಖಂಡರಿಗೆ, ತಾಯಂದಿರಿಗೆ, ಸ್ನೇಹಿತರಿಗೆ, ಮುದ್ದು ಮಕ್ಕಳಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಜೊತೆಗೆ ತಾಯಿ ಚೆನ್ನಮ್ಮಾಜಿಯ ಉತ್ಸವದ ಶುಭಾಶಯಗಳನ್ನು ಸಹಿತ ಹೇಳುತ್ತಾ, ಕಳೆದ 4 ತಿಂಗಳಿಂದ ಇಡೀ ಜಿಲ್ಲೆಯಾದ್ಯಂತ ಬೆಳಗಾವಿ ಜಿಲ್ಲಾ ಸಹಕಾರ ಯೂನಿಯನ್ನ ಚುನಾವಣೆಯ ಒಂದು ಕಾವನ್ನು ನಾವು ನೋಡಿದ್ದೀವಿ. ಕಳೆದ ಸಾಲಿನಲ್ಲಿ ಬ್ಯಾಂಕಿನ ಆಡಳಿತ ಮಂಡಳಿ 10 ತಾಲೂಕಿಗೆ 10 ಪ್ರತಿನಿಧಿಗಳು, ಇನ್ನು ಉಳಿದ 6 ಪ್ರತಿನಿಧಿಗಳು ಇಡೀ ಜಿಲ್ಲೆಗೆ ಸಂಬಂಧಪಟ್ಟಂಥ ನಿರ್ದೇಶಕರಿದ್ದು. ಆದರೆ ಇದು ಸಲ ಬೈಲಾ ಅಮೆಂಡ್ಮೆಂಟ್ ಆಗಿ 15 ತಾಲೂಕಿಗೆ 15 ಪ್ರತಿನಿಧಿಗಳು ಬರಬೇಕಂತೇಳಿ ಅಮೆಂಡ್ಮೆಂಟ್ ಆದ್ದರಿಂದ ಒಂದು ಅದರ್ಸ್ ಆಗಿ ಈ ಸಲ ಅಮೆಂಡ್ಮೆಂಟ್ ಆಗಿದೆ. ಆ ದೃಷ್ಟಿಯಿಂದ ಮೊದಲು ಬೈಲಹೊಂಗಲ ತಾಲೂಕು, ಇಡೀ ಬೈಲಹೊಂಗಲ ತಾಲೂಕು ಕಿತ್ತೂರು ಮತ್ತು ಬೈಲಹೊಂಗಲ ತಾಲೂಕಿಗೆ ಸೀಮಿತ ಆಗಿತ್ತು. ಇವತ್ತು ಕಿತ್ತೂರನ್ನು ಮತ್ತು ಬೈಲಹೊಂಗಲನ 2 ವಿಂಗಡಣೆ ಮಾಡಿದ ನಂತರ ನನ್ನ ಸೊಸೈಟಿ ಬೈಲಹೊಂಗಲ ತಾಲೂಕು ಬಂದು ನಾನು ಅಲ್ಲಿ ಸ್ಪರ್ಧೆ ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲ ಸಹಕಾರಿಗಳ ಆಶೀರ್ವಾದದಿಂದ, ಹಿರಿಯ ಆಶೀರ್ವಾದದಿಂದ ನಾನು ಇವತ್ತು ಕೌಂಟಿಂಗ್ನಲ್ಲಿ ಅತಿ ಹೆಚ್ಚಿನ ಮತವನ್ನು ಪಡೆದಿದ್ದೀನಿ. ಆದರೆ ಇನ್ನೊಂದು ಕ್ಷೇತ್ರ ಕಿತ್ತೂರಲ್ಲಿ ಇವತ್ತು ನಮ್ಮ ಕಿತ್ತೂರಿನ ಡಾಕ್ಟರ್ ಬಸವರಾಜ ಪಗಣ್ಣವರು ಒಂದು ಹೇಳಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ. ಕಿತ್ತೂರಿನ ಚುನಾವಣೆಗೆ ಸಂಬಂಧಪಟ್ಟಂಥ ಅಲ್ಲಿ ಇರ್ತಕ್ಕಂಥ ನಮ್ಮ ಅಭ್ಯರ್ಥಿ, ಸಹೋದರ, ಸ್ನೇಹಿತ ವಿಕ್ರಮ್ ಇನಾಮ್ದಾರನ ನಾವು ಎಲ್ಲ ಜಿಲ್ಲೆ ಹಿರಿಯರು, ತಾಲೂಕಿನ ಎಲ್ಲ ಸಹಕಾರಿಗಳು, ತಾಲೂಕಿನ ಎಲ್ಲ ಹಿರಿಯರು ಕೂಡಿ ನಾವೆಲ್ಲ ನಿರ್ಣಯ ಮಾಡಿ ನಮ್ಮ ಅಭ್ಯರ್ಥಿಯನ್ನು ಮಾಡಿದ್ವಿ. ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆ 22 ಸೊಸೈಟಿ ಬೆಂಬಲ ಇದ್ದದ್ದು ಸತ್ಯ. ಕಾರಣಾಂತರದಿಂದ ಜಿಲ್ಲೆಯ ವ್ಯವಸ್ಥೆ ಅನ್ಬೋದು, ಒಂದು ಆಡಳಿತದಲ್ಲಿ ಬ್ಯಾಂಕ್ ನಿರೀಕ್ಷಕರನ್ನ ಬದಲಾವಣೆ ಮಾಡಿದಂಥ ನಮಗೆ ಬೆಂಬಲ ಇರತಕ್ಕಂಥ 4-5 ಸಂಸ್ಥೆಗಳು ನಮ್ಮ ವಿರೋಧ ಪಕ್ಷದಂಥ ಕ್ಯಾಂಡಿಡೇಟ್ಗೆ ಅನುಕೂಲ ಆಗ್ತಕ್ಕಂಥ ಸಂದರ್ಭವನ್ನು ನಾವು ನೋಡಿದ್ದೀವಿ. ಆ ಸಂದರ್ಭದಲ್ಲಿ ನಮಗಿರ್ತಕ್ಕಂಥ ಮತದಾನ 14ಕ್ಕೆ ಬಂದಿರ್ತಕ್ಕಂಥ ಸಂದರ್ಭ ಅದಕ್ಕೆ ಬಂತು. ಸಂದರ್ಭದಲ್ಲಿ ಇವತ್ತು ನಮ್ಮ ಕಡೆ 14, ಆ ಕಡೆ ವಿರೋಧ ಬಾಜಿನಲ್ಲಿ 14 ಮತಗಳು ಬಂದಂಥ ಸಂದರ್ಭದಲ್ಲಿ ಅದರಲ್ಲಿ ಮೊದಲು 29 ಮತಗಳಿದ್ದು, ಆವಾಗ ನಮ್ಮ ಕಡೆ 15 ಡೆಲಿಗೇಟ್ಗಳ ಒಂದು ಬೆಂಬಲ ಇತ್ತು, ಆ ಕಡೆ 14 ಡೆಲಿಗೇಟ್ಗಳ ಬೆಂಬಲ ಇತ್ತು. ಆದರೆ ಕೋರ್ಟ್ ಆದೇಶ ಮೇಲೆ ಮತ್ತೆ 3 ಬಂದಾಗ ನಮ್ಮದು 15 ಇದ್ದದ್ದು 14 ಆಯಿತು, ಹೌದು 14 ಇದ್ದದ್ದು 14 ಆಯಿತು. ಆ ನಂತರ ಮತದಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ತಲೆಯಲ್ಲೆಲ್ಲ 14 ಮತಗಳು ನಮಗೆ ಬೀಳ್ತವೆ, ಆ ಕಡೆ 14 ಬೀಳ್ತವೆ, ಒಂದು ಈಕ್ವಲ್ ಬರ್ತಂತೆಲ್ಲ ತಾಲೂಕಿನ ಎಲ್ಲ ನಾವು ವಿಶೇಷವಾಗಿ ನಾನು ವಿಕ್ರಮ್ ನಮ್ದಾಗ ಒಂದು ಅಂದಾಜವನ್ನು ಕಟ್ಟಿದ ನಂತರ ಇವತ್ತು ಕೋರ್ಟ್ ಆದೇಶ 3 ಮತಗಳ ನಂತರ ರಿಸಲ್ಟ್ ಅನೌನ್ಸ್ ಆಗಲಿಲ್ಲ. ಆದರೆ ಕೌಂಟಿಂಗ್ ಮಾಡಲಿಕ್ಕೆ ಯಾವುದೂ ತೊಂದರೆ ಇರಲಿಲ್ಲ. ಕೌಂಟಿಂಗ್ ಮಾಡ್ತಕ್ಕಂಥ ಸಮಯದಲ್ಲಿ 3 ಓಟುಗಳು ನಮ್ಮ ಕೋರ್ಟ್ ಆದೇಶ ಪ್ರಕಾರ ಅವುಗಳನ್ನ ವೋಟಿಂಗ್ ಆದ ನಂತರ ಒಂದು ಪ್ಯಾಕಿಂಗ್ ಮಾಡಿ ಒಂದು ಕಡೆ ಕೋರ್ಟಿಗೆ ಸಬ್ಮಿಟ್ ಮಾಡ್ತಕ್ಕಂಥ ಕೆಲಸ ಆದಾಗ ಇನ್ನು ಎನಿಸ್ತಕ್ಕಂಥ ಕೇವಲ 29 ಮತದಲ್ಲಿ ನಮಗೆ 15 ಡೆಲಿಗೇಟ್ಗಳ ನಮಗೆ ಬೆಂಬಲ ಇತ್ತು, ಆ ಕಡೆ 14 ಡೆಲಿಗೇಟ್ಗಳ ಬೆಂಬಲ ಇತ್ತು. ಆದರೆ ಚುನಾವಣೆ ಕೌಂಟಿಂಗ್ ಸಂದರ್ಭದಲ್ಲಿ ನಮಗೆ 15 ಮತಗಳ ಎಣಿಕೆ ಆಗಬೇಕಾಗಿತ್ತು, ಆದರೆ ಎಣಿಕೆ ಆದದ್ದು ನಮಗೆ 14. ನಮ್ಮ ವಿರೋಧ ಪಕ್ಷದ ಪ್ರತಿಸ್ಪರ್ಧಿಯ ಅಭ್ಯರ್ಥಿಗೆ 15 ಆಯಿತು.
ಅಂದರೆ ಒಂದು ಮತ ನಮ್ಮಿಂದ ಆ ಕಡೆ ಕ್ರಾಸ್ ಆಗಿ ಇವತ್ತು ಆ ಒಂದು ಅಭ್ಯರ್ಥಿಗೆ ಒಂದು ಮತವನ್ನು ಬಿದ್ದಿದ್ದನ್ನು ಇಡೀ ತಾಲೂಕಿನ ಜನ, ಇಡೀ ಜಿಲ್ಲೆಯ ಜನ, ಅವತ್ತಿನ 19ನೇ ತಾರೀಕು ನಂತರ ಮತದಾನ ಆದ ನಂತರ ಮಾನ್ಯ ವಿಕ್ರಮ್ ಇನಾಮದಾಗ ಕ್ಯಾಂಪ್ ಬಂಗ್ಲೆಯಲ್ಲಿ ಸಾವಿರಾರು ಕಾರ್ಯಕರ್ತರು, ಸಾವಿರಾರು ಮುಖಂಡರು ತಮ್ಮ ಮನಸ್ಸಿನ ಇಚ್ಛವಾಗಿ ತಮ್ಮ ಬೇಸವನ್ನು ಯಾವ ರೀತಿ ಬೇಗಳ ಮುಖಾಂತರ ಬೇಯಲಿಕ್ಕೆ ಸಾಧ್ಯದ ಆ ಮತದಾನ ಅಡ್ಡ ಮತದಾನ ಮಾಡಿದಂಥ ವ್ಯಕ್ತಿಗೆ ಎಲ್ಲಾ ದರ್ಶನದ 5 ತಾಸೊಳಗೆ ಬೇಯತಕ್ಕಂಥ ಕೆಲಸವನ್ನು ಮಾಡಿದ್ವಿ. ನಾವೆಲ್ಲ ಹೇಳಿದ್ವಿ. ಏನು ಹೇಳಿದ್ವಿ ಅಂದ್ರೆ ಇವತ್ತು 15 ಮತದಾಗಲಿ ಯಾವ ನೀವು ಕ್ರಾಸ್ ಮತದಾನ ಮಾಡಿದ್ದೀರಿ, ನೀವು ತಪ್ಪು ಮಾಡಿದ್ದು ಸಹಿತ ನಿಮ್ಮ ಪುಸ್ತಕಕ್ಕೆ ನೀವು ಎದ್ದು ಹೋಗಂದು ಸಹಿತ ಆ ವ್ಯಕ್ತಿ ಈಗಾಗಲೇ ವಿಕ್ರಮ್ ಇನಾಮದಾಗು ಡಾಕ್ಟರ್ ಬಸವರಾಜ ಪವಾರ್ನವರು ಕ್ರಾಸ್ ವೋಟಿಂಗ್ ಅನ್ನ ಮಾಡಿ ಆ ಕಡೆ ಮಾಡಿದ್ದನ್ನು ಸ್ಪಷ್ಟೀಕರಣ ಮಾಡಿದಾಗ ಆ ವ್ಯಕ್ತಿ ಇಲ್ಲಿಂದ ಎದ್ದು ಹೋಗಲಿಲ್ಲ. ಯಾಕಂದ್ರೆ ಅವನ ತಲೆಯಲ್ಲಿ ಬೇಗದ ಮೇಲೆ ಗೋಬೆಯನ್ನ ಕುಂಡಿಸಿ ಬಳ್ ಮಾಡ್ತಕ್ಕಂಥ ವಿಚಾರ ಇದ್ದದ್ದನ್ನು ಇವತ್ತು ಸ್ಟೇಟ್ಮೆಂಟ್ ನೋಡಿದ್ರೆ ನಮಗೆ ಅನಿಸ್ತದ. ಆ ಸ್ಟೇಟ್ಮೆಂಟ್ ಮಾಡಿದಂಥ ವ್ಯಕ್ತಿಗೆ ಇವತ್ತು ನಮ್ಗೆ ಗೊತ್ತಿತ್ತು. ಯಾಕಂದ್ರೆ ಅವತ್ತೊಂದು ಮಾತನ್ನು ಹೇಳಿದ್ವು. ಅವತ್ತು ಕೂಡಿಂತ ಎಲ್ಲ ಕಾರ್ಯಕರ್ತರು ಇವತ್ತ ನಿರ್ಣಯ ಮಾಡಿ ದನ್ಯಾಗ ದೊಡ್ಡಗೋಡ್ಗ ಯಾಗ ಬಂದಿದ್ದಾಗ ನಮಗೆ ಅಡ್ಡ ಮತದಾನ ಮಾಡಿದಂಥ ವ್ಯಕ್ತಿಯನ್ನು ನಮ್ಮ ಕೈಯಾಗ ಕೊಡ್ರಿ, ನಾವಾಗ ಸರಳವಾದಂಥ ವಿಚಾರದಿಂದ ಒಳ್ಳೆ ಬುದ್ಧಿಯನ್ನು ಕಲಿಸ್ತೇವೆ ಅಂತ ಹೇಳಿದ್ವು. ಆದರೆ ವಿಕ್ರಮ್ ಇನಾಮದಾಗು ನಾನು ನಮ್ಮ ಮಂಡಳ ಅಧ್ಯಕ್ಷರು ಒಂದು ವಿಚಾರಣೆ ಮಾಡಿ ಇವತ್ತಿನ ವಾತಾವರಣ ಸರಿ ಇಲ್ಲ, ಇವತ್ತು ವಿಕ್ರಮ್ ಇನಾಮದಾಗ ಇದು ಹಬ್ಬ ಮುಗಿಲಿ, ಆ ನಂತರ ಅಥವಾ ವಿಚಾರಣೆ ನಾನು ವ್ಯಕ್ತಪಡಿಸ್ತೇನೆ ಅಂತ ಹೇಳಿದಾಗ ಇವತ್ತು ಹಬ್ಬ ಮುಗಿದ ನಂತರ ನಾವು ಒಂದು ಮಾತನ್ನು ಹೇಳಿದ್ವಿ ಆ 15 ಜನಕ್ಕೆ. ಅದ್ರ ಜೊತೆಗೆ ಕೋರ್ಟ್ ಮುಖಾಂತರ ಮತದಾನ ಮಾಡಿದಂಥ ಸೌಟಿಗೆ ಸಹಿತ ಇದ್ದು 14 ಜನಕ್ಕೆ ಏನು ಹೇಳಿದ್ರೆ ಮುಂದಿನ ಸಲ ಮಾತು ನಾವು ನಿಮ್ಮನ್ನ ಸಭೆಯನ್ನು ಕರಿತೀವಿ, ಸಭೆ ಕರೆದಾಗ ಯಾಗಣ್ಣ ನಾವು ಆ ಸಭೆಗೆ ಕರೆಯುವುದಿಲ್ಲ, ಆ ವ್ಯಕ್ತಿ ಅಡ್ಡ ಮತದಾನ ಮಾಡಿದ ಅಂತ ಸೂಚನೆ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ಬೇಕಂತ ಅವತ್ತು ನಾವು ನಿರ್ಣಯ ಮಾಡಿದ್ವಿ. ಆ ದೃಷ್ಟಿಯಿಂದ ಇವತ್ತ ನಾವು 15 ದಿನ ಅವತ್ತು ಕೌಂಟಿಂಗ್ನಲ್ಲಿ ಇದ್ದಂಥ 15 ಜನ ಡೆಲಿಗೇಟ್ ಇಟ್ಟು ಅದರಲ್ಲಿ ಒಬ್ಬನ್ನು ಬಿಟ್ಟಿದ್ದೀವಿ. ಯಾಗನ್ನು ಬಿಟ್ಟಿದ್ರೆ ಬಸವರಾಜ್ ಪವಾರ್ನನ್ನ ಮಾನ್ಯ ವಿಕ್ರಮ್ ಇನಾಮದಾಗ ಫೋನ್ ಹಚ್ಚೋದು ಬಂದ್ ಮಾಡಿದಾಗ ಇನ್ನೊಂದು ಕೋಟಿಂದ ಮತವನ್ನು ಹಾಕಿದಂಥ ಸೌಟಿಗೆ ಅವರು ಸಹಿತ ಇವತ್ತು ಈ ಮಟೀರಿಯಲ್ ಇದ್ದಾಗ ಅಥವಾ ಉದ್ದೇಶ ಡಾಕ್ಟರ್ ಬಸವರಾಜ್ ಪವಾರ್ನ ವತಿಯನ್ನು ತಮ್ಮ ಒಂದು ಹಿಮ್ಮತ್ತಿನಿಂದ ಬ್ಯಾಗದಾಗ ಕಡೆ ಬಳ್ ಮಾಡಿ ಇನ್ನು 2 ದಿನದಾಗ ನಾವು ವಿಡಿಯೋನ ರಿಲೀಸ್ ಮಾಡ್ತೀನಿ, ಯಾಗ ಅಡ್ಡ ಮತದಾನ ಮಾಡಿದಾಗ ಯಾಗ ಅವಿಗೆ ಮತದಾನ ಮಾಡಲಿಕ್ಕೆ ಸಪೋರ್ಟ್ ಮಾಡಿದಾಗನೆಲ್ಲ ಬಿಡುಗಡೆ ಮಾಡ್ತೇವೆ ಅಂದಿದ್ದಾಗ ಇವತ್ತು ಸ್ವತಃ ಅಭ್ಯರ್ಥಿನ ಹೇಳ್ತಿದ್ದಾಗ ಅಣ್ಣ ನೀನ ಅಡ್ಡ ಮತದಾನ ಮಾಡಿದೀಯಾ, ಬ್ಯಾಗದಾಗ ಬಳ ತೋರಿಸ್ತಾ ಇದ್ದೆ, ಒಂದು ಬಳ್ಳ ಬ್ಯಾಗದಾಗ ಕಡೆ ತೋರಿಸಿದ್ರೆ 4 ಬಳ್ಳ ನಿನ್ ನೋಡತ್ತವ, ಭಾಳ ವಿಚಾರಲೆ ಒಂದು ಸ್ಟೇಟ್ಮೆಂಟ್ನ ಕೊಡ್ತಕ್ಕಂಥ ಕೆಲಸ ಮಾಡಂತೇಳಿ ಮಾನ್ಯ ಸೌದ ವಿಕ್ರಮದಾಗ ಹೇಳಿದಾಗ ನಿಮಗೆ ಇಷ್ಟಕ್ಕೆ ನಿನಗೆ ಸಾಕು, ಮತ್ತೇನಾದ್ರೆ ಬೇಕಾದ ಮುಂದಿನ ಸಂದರ್ಭದಲ್ಲಿ ಮತ್ತೆ ನೀವು ವಿಡಿಯೋ ಬಿಟ್ಟು ಅದಕ್ಕೆ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸ ವಿಕ್ರಮ್ ಇನಾಮದಾಗ ನಾನು ಮಾಡೇ ಮಾಡ್ತೀವಿ. ಇದು ಚುನಾವಣೆಗೆ ಸೀಮಿತವಾದಂಥ ಪ್ರಶ್ನೆ. ಇನ್ನೊಂದು ಹೇಳಿದಾಗ ವಿಕ್ರಮ್ ಇನಾಮದಾಗನ ನೀವು ಯಾವುದೋ ಸಲಹೆ ತಗೋದ ಪಾಪ ಅವಾಗ ಮಂದಿಗೆ ವಂಚನೆ ಮಾಡಿ ಅವನ ಡೆಲಿಗೇಷನ್ ಮಾಡಿ ನೀವು ಯಾಕೆ ಗೊತ್ತಿಲ್ಲ ಅವ್ ಮನಸ್ಸಿಲ್ಲ ನೀವು ಅಭ್ಯರ್ಥಿ ಮಾಡಿದ ಅಂತ ಎಲ್ಲರನ್ನ ತಾವು ಮಾತಾಡಿದ ಕೇಳಿಬೋದು. ನನಗೆಲ್ಲ ಗೊತ್ತದ ಯಾವ ಸಂದರ್ಭದಲ್ಲಿ ಯಾವ ನಿರ್ಣಯ ಮಾಡ್ಬೇಕಂತೇಳಿ ಪ್ರತಿಯೊಂದು ಸೊಸೈಟಿಗೆ ಹೋಗಿ ಪ್ರತಿಯೊಂದು ಕಮಿಟಿಯ ಸದಸ್ಯನ ಅಧ್ಯಕ್ಷನ ಮಾಹಿತಿಯನ್ನು ಕೇಳಿ ನಾನು ಕೇಳಿದಂಥ ಅಂಕಿಯಲ್ಲಿ ಅತಿ ಹೆಚ್ಚಿನ ಬಹಳ ಜನ ಆಡಳಿತ ಮಂಡಳಿ ಸದಸ್ಯರು ಅಧ್ಯಕ್ಷರು ಮಾನ್ಯ ವಿಕ್ರಮ್ ಇನಾಮದಾಗ ನೀವು ಕ್ಯಾಂಡಿಡೇಟ್ ಮಾಡಬೇಕು, ವಿಶೇಷವಾಗಿ ಮಾನ್ಯ ಮುಕಾಯ್ ಸಾವ್ಕಾರ್ ನಾನು ಸೂಚನೆ ಇತ್ತು ಕ್ಯಾಂಡಿಡೇಟ್ ಮಾಡ್ಬೇಕಂತೇಳಿ. ಮುಕಾಯ್ ಸಾವ್ಕಾರ್ ನಾನು ಮನೆಗೆ ಬಂದು ಹೇಳಿದೆ, ಗೌಡ್ಗ ನೀವು ಇದಕ್ಕೆ ಸರಿಯಾದ ಸೂಕ್ತ ಅಂತ ಅಭ್ಯರ್ಥಿ ನಾನು ಆಗುದಿಲ್ಲ, ಯಾಕಂದ್ರೆ ನನ್ನ ವಯಸ್ಸಾಗ್ಯದ, ನೀವು ವಿಕ್ರಮ್ ಇನಾಮದಾನ ಕ್ಯಾಂಡಿಡೇಟ್ ಮಾಡಿ ಅಂತಕ್ಕಂಥ ಮಾತನ್ನು ಸೂಕ್ತ ಹೇಳಿದಾಗ, ನಿಜಲಿಂಗ ಸ್ವಾಮಿಗಳು ಹೇಳಿದಾಗ, ಬಸಣ್ಣ ಕಡ್ತಾಳ ಹೇಳಿದಾಗ, ಕಿಗಣ್ಣ ಹೇಳಿದಾಗ, ರಾಜು ಹೇಳಿದಾಗ ಎಲ್ಲವೂ ಸಹಿತ ತಮ್ಮ ತಮ್ಮ ಅಭಿಪ್ರಾಯನ ಹೇಳ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಅದೆಲ್ಲ ಸಾಧಕ ಬಾಧಕ ವಿಚಾರಣೆ ತೆಗೆದುಕೊಂಡು ಮಾಡಿದಾಗ ಇವತ್ತು ಹೇಳಿದೀನಿ ಯಾವ ಒಂದು ಘಟನೆಗೆ ದೊಡ್ಡಗೋಡು ಬಂದಿಲ್ಲ. ಆ ದೊಡ್ಡಗೋಡ್ಗ ನಿಮಗೆ ನ್ಯಾಚಿಗೆ ಹೋಗುದಿಲ್ಲ, ನಮ್ಮ ಪಕ್ಷದ ಮುಖಂಡಗೆ ಪಕ್ಷದ ಕಾರ್ಯಕರ್ತರಿಗೆ ನೀವು ಚೀಲ ಅಂತ ಮಾತಾಡ್ತೀಯ, ನ್ಯಾಚಿಗೆ ಹೋಗುದಿಲ್ಲ ನಿಮಗ? ನಿಮ್ಮ ಚುನಾವಣೆ ಶುಗರ್ ಫ್ಯಾಕ್ಟರಿ ಚುನಾವಣೆಗೆ ಅವೆಲ್ಲ ಬೇಕು, ಜಿಲ್ಲಾ ಪಂಚಾಯತಿ ಮಾಡ್ಬೇಕಾಗಬೇಕು, ತಾಲೂಕ್ ಪಂಚಾಯತಿ ಮಾಡ್ಬೇಕಾಗಬೇಕು, KMF ನಿಮ್ಮ ಮಾಡ್ಲಿಕ್ಕೆ ಅವು ಬೇಕು. ಇವತ್ತ ಅವು ಬಂದು ವಿಕ್ರಮ್ ಇನಾಮದಾರ್ ಜೊತೆಗೆ ತಮ್ಮ ಜೀವನದ ಸಹಿತವಾಗಿ ಇವತ್ತು ಹೋಗಾಟವನ್ನು ಮಾಡಿ ಇವತ್ತು ಮಾಡಿದ್ರೆ ಅವಾಗೆಲ್ಲ ನೀವು ಚೀಲ ಅಂತೆಗ ಆ ಶಬ್ದವನ್ನು ಹಿಂತೆಗೆದುಕೊಳ್ತಕ್ಕಂಥ ಕೆಲಸ ಮಾಡಿ. ಯಾಕಂದ್ರೆ ಕಾಯಕತ್ವ ಒಮ್ಮೆ ಎದ್ದು ನಿಂತ್ಕಂದ್ರೆ ನಿಮಗೇನ ಬಂದು ಒದಗ್ತದೆ ವಿಚಾರ ಮಾಡ್ತಕ್ಕಂಥ ಸಂದರ್ಭದ. ಒಂದ್ ಕಡೆ ಯಾವ ಜೊತೆಗೆ ಯಾವ ಮಿಲಾಪ ಆಗಿದೆ ಇಡೀ ತಾಲೂಕಿನ ಜನ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಹೇಳಿದ್ರಿ ನೀವು ಏನ್ ಹೇಳಿದ್ರಿ, ಶಾಸಕ 2 ಸಲ ಜಿಲ್ಲೆಯ ಹಿರಿಯ ಕೊಡುಗೆಗೆ
ಹೊಂದಾಣಿಕೆ ಮಾಡೋಣ ಅಂತ ಹೇಳಿದಂತ ಮಾತನ್ನು ಹೇಳಿದ್ರು. ಅಂದ್ರೆ ಶಾಸಕ ನಿಮ್ಗೆ ಆ ಮಾತನ್ನು ಮಾತಾಡಿದಂಗೆ ಆಯ್ತಲ್ಲ, ಶಾಸಕ ನಿಮ್ಗೆ ಹೇಳಿದಂಗೆ ಆಯ್ತಲ್ಲ, ಅಥವಾ ಜಿಲ್ಲೆಯ ಮುಖಂಡ ನಿಮ್ಗೆ ಹೇಳಬೇಕಲ್ಲ. ಜಿಲ್ಲೆಯ ಮುಖಂಡ ಜೊತೆ ಸತತವಾಗಿ ನಾನು ವಿಕ್ರಮ್ ಇನಾಮದಾವ್ ರಾಜು ಅಂಕಲ್ಗೆ ಹೋಗು ವಿಕ್ರಮ್ ಇನಾಮದಾವ್ ಸಂಬಂಧ ಸತತವಾಗಿ ಮುಖಂಡ ಜೊತೆಗೆ ನಾವು ಸಂಪರ್ಕದೇವಿ. ನಾವು ಭಾಳ ಸಲ ಹೇಳಿದ್ದೀವಿ, ಸಮಯ ಸಂದರ್ಭ ಬಂದು ನಿಮ್ಗೆ ಏನಾದ್ರು ತೊಂದರೆ ಇದ್ದ ವಿಕ್ರಮ್ ಇನಾಮನ್ನ ನೀವು ಬ್ಯಾಡನ್ನು ಬಿಡ್ಲಿಕ್ಕೆ ತಯಾರದ, ನಿಮ್ಗೆ ತೊಂದರೆ ಆದ ಬಿಡಂತ ವಿನಂತಿ ಸಹಿತ ಮಾಡಿದ್ವಿ. ಇಲ್ಲ ನೀವು ಇಲ್ಲೇ ಬೇಕು, ಒಳ್ಳೆ ಮನುಷ್ಯ ಅದಾನ, ವಿಕ್ರಮ್ ತಗಲೇಬೇಕಂತೇಳಿ ಜಿಲ್ಲೆ ಮುಖಂಡು ನನಗೆ ಎಲ್ಲ ಸೂಚನೆ ಮಾಡಿದಾಗ ನಾವು ಕ್ಯಾಂಡಿಡೇಟನ್ನು ಮಾಡಿದ್ದೀವಿ. ನನಗೆ ಇವತ್ತಿನವರೆಗೂ ನಾನು ನನ್ನ ಆತ್ಮಸಾಕ್ಷಿಯಾಗಿ ಇಲ್ಲೇ ವಿಕ್ರಮ್ ಇನಾಮದಾದ ನಮ್ಮ ಮಣದೇವ ಸಾಕ್ಷಿ ಆಯ್ತು, ಒಂದು ದಿನ ನಾವು ಸಹಿತ ನೀವು ಕಾಂಪ್ರಮೈಸ್ ಮಾಡ್ತೇವೆ ಅನ್ನೋ ಮಾತನ್ನ ಸಹಿತ ನನಗೆ ಯಾವ ಜಿಲ್ಲಾ ಮುಖಂಡ ಹೇಳೇ ಇಲ್ಲ. ನಿಮಗೇನಾದ್ರು ಹೇಳಿದಾಗ ಶಾಸಕ ಹೇಳಿದಾಗ ನೀವು ಯಾವ ಪಾರ್ಟಿ ಒಳಗದಾಗ ವಿಚಾರಣೆ ಮಾಡ್ತಕ್ಕಂಥ ಸಂದರ್ಭ ಒದಗಿ ಬರ್ತದೆ. ಇದು ಬ್ಯಾಂಕಿಗೆ ಸಂಬಂಧಪಟ್ಟಂತ ವಿಷಯ. ಇನ್ನು ನೀವು ಹೇಳಿದಾಗ 12 ದಿನದಾಗ ವಿಡಿಯೋ ರಿಲೀಸ್ ಮಾಡ್ತಂತ ಏನೋ ಅಂತ ಒಂದು ಕಡೆ ಕುಂಬಳಕಾಯಿ ತುಡುಗಂದ್ರೆ ಹೆಗಲ್ ಮುಟ್ಕೊಂಡು ನೋಡಿದ್ದಂತ. ನೀವೇನು ವಿಡಿಯೋ ಮಾಡಿದ್ರಲ್ಲ, ನಮ್ಮದು ಯಾವುದು ಉದ್ದೇಶ ಇರಲಿಲ್ಲ ಮಾಡಲಿಕ್ಕೆ. ನೀವು ಮಾಡಿದಂತ ಜನನ ತಪ್ಪದಾಗಿ ಒಯ್ತ ಅಂತ ಗೊತ್ತಿದ್ದನ ಇವತ್ತೆಲ್ಲ ಡೆಲಿಗೇಟೆಡ್ ನನ್ನ ಮನೆಗೆ ಬಂದ ಬೆಳಗಿನ 10 ಗಂಟೆದಿಂದ 4 ತಾಸು ನಮ್ಮ ಮನೆಯೊಳಗೆ ಕುಂತ ನಮ್ಮನ್ನ ಒಯ್ಗೆ ಹಸ್ತಕ್ಕಂಥ ಕೆಲಸ ಮಾಡಿದ. ನೀವು ಮಾಡಿದಂತಾಗ ಅದಕ್ಕೆ ನಿಮ್ಮ ಜನಕ್ಕೆ ನೀವು ತಪ್ಪು ತಿಳುವಳಿಕೆ ಬಾ ಅಂತೇಳಿ ನಾನು ವಿಕ್ರಮ್ ಇನಾಮದಾಗ ಹೇಳಿದೆ, ನಾನು ಸ್ಪಷ್ಟೀಕರಣ ಮಾಡ್ತಂತೆ. ಆ ಒಂದು ದೃಷ್ಟಿಯಿಂದ ಸ್ಪಷ್ಟೀಕರಣ ಮಾಡಿದ್ದೀವಿ. ಇನ್ನೇನೋ ಭಾಳ ಮಾತಾಡಿದ್ದೀವಿ. ಏನು ಮಾತಾಡಿದ್ದೀವಿ? ಎಲ್ಲಿ ಬಂದು ಸಹಿತ ಓಪನ್ ಡಿಬೇಟ್ ಮಾಡ್ತಾವಂತ. ಡಾಕ್ಟರ್ ಎಲ್ಲಿ ಕಗಿತೆ ಕಗಿ, ಒಬ್ಬನ ಬಾ ಅಂದ್ರೆ ಒಬ್ಬಗೆ ಬರ್ತೇನೆ, ಇಲ್ಲ ಭಾಳ ಜನ 1000 ಗಂಟಲೆ ಮಂದಿ ಕುಡ್ಸಂದ್ರೆ ಮಂದಿ ಕುಡಿಸಿ ಡಿಬೇಟ್ ಮಾಡೋಣ. ಏನು ಆಗ್ಯದಾಗ ರಾಜಕೀಯ ಇತಿಹಾಸವನ್ನು ತೆಗೆದು ನೋಡೋಣ. ನನಗೆ ರಾಜಕಾರಣ ಅಧಿಕಾರ ಕೊಟ್ಟವನ್ನ ಇವತ್ತು ಮಗಿದಿಲ್ಲ. ನಮ್ಮ ತಂದೆ ತಿಳ್ಕೊಂಡಂತ ಕಳೆದ 34 ವರ್ಷ ಆಯಿತು. ನಾ DCC ಬ್ಯಾಂಕ್ ಡೈರೆಕ್ಟ್ ಆಗಲಿ, ಶುಗರ್ ಫ್ಯಾಕ್ಟರಿ ಡೈರೆಕ್ಟ್ ಆಗಲಿ, MLA ಆಗಲಿ, ಏನು ಸಹಿತ ಹಿಂದಿನ ಇತಿಹಾಸನ ಸ್ಮರಣೆ ಮಾಡ್ತೇನೆ ಅಂತ ಹೇಗೆ ಪಾದ ಮುಟ್ಟಿ ನಮಸ್ಕಾರ ಮಾಡ್ತೀನಿ. ನಿಮ್ಮ ಇತಿಹಾಸವನ್ನು ನೋಡಿ, ನಿಮ್ಮನ್ನ ಯಾಗ KMF ಡೈರೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ, ನಿಮ್ಮನ್ನ ಯಾಕೆ PKPS ಡೈರೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ, ನೀವೇನೇನು ಪ್ರಯತ್ನ ಮಾಡಿದ್ರೆ ಯಾವ ಇತಿಹಾಸ ಸ್ವಲ್ಪ ನೋಡಿ. ನಮ್ಮ ಕಡೆಯಿಂದ ಉಪಯೋಗ ಆಗೈತೆ ಅಂತ ಹೇಳುವುದಿಲ್ಲ. ಭಾಳ ದೊಡ್ಡ ಮನುಷ್ಯ ನಿನಗೆ ಉಪಯೋಗ ಮಾಡೋತಂತ ದೊಡ್ಡ ಮನುಷ್ಯ ನಾವಲ್ಲ. ನಿನ್ನಿಂದ ನಮ್ಗೆ ಉಪಯೋಗ ಆಗೈತಿ. ಆ ಉಪಯೋಗಕ್ಕೆ ಯಾವುದು ನಿಮ್ಮ ಕೈ ಮುಗಿದ ಧನ್ಯವಾದಗಳನ್ನ ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಇನ್ನೊಂದು ಮುಂದೆ ಹೇಳಿದೆ, ನೀವು 2018ಕ್ಕಿಂತ ಮುಂಚಿತ BJP ಏನಿತ್ತು, 2018 ಅಂತ ನೀವು MLA ಆದ್ರಿಂದ ಏನಾಗಿದ್ದೀವಿ, ನಾ 2020ಕ್ಕೆ ನಾವು BJPಗೆ ಬಂದೇವಿ, ನೀವು ಯಾವಾಗ ಬಂದೆ ಅಂತ ಪ್ರಶ್ನೆ ಮಾಡಿದ್ದೀವಿ. ಯಾವಾಗ ಪಾರ್ಟಿಗೆ ಬರ್ತಾ ಅನ್ನೋಕ್ಕಿಂತ ಆ ಪಾರ್ಟಿ ಜೊತೆಗೆ ಎಷ್ಟು ನಿಯತ್ತಾಗಿ ನಿಷ್ಠುವಾಗಿ ಪಾರ್ಟಿ ಕಾರ್ಯಕರ್ತನಾಗಿ ಪಾರ್ಟಿ ಸಂಘಟನೆ ಮಾಡ್ಕೊಂಡು ಭಾಳ ದೊಡ್ಡದದು. ಅದನ್ನು ಭಾಳ ವಿಚಾರ ಮಾಡಿ. ನೀವು ಪಾರ್ಟಿಗೆ ನಾ 18 ನಂತಗನ ನೀವು ಮಂಡಳ ಅಧ್ಯಕ್ಷ ಮಾಡಿದ್ದೀವಿ. ನಾನು ಪಾರ್ಟಿ ಸಂಘಟನೆ ಆಗ್ಬೇಕು ಎಷ್ಟು ಬಲಿಷ್ಠ ಆಗ್ಯದ, ಎಷ್ಟು ವೀಕ್ ಆಗ್ಯದ, ನಂದು ಎಷ್ಟು ಅದಕ್ಕೆ ಹೆಗಲು ಕೊಟ್ಟಿಲ್ಲ ಅಷ್ಟೇ ಹೆಗಲು ನೀವು ಕೊಟ್ಟಿದ್ದೀವಿ. ಅದು ನೆನಪಿರ್ಬೋದು. ನೀವು ಬೂತದ ಈ ಮಂಡಳದ ಅಧ್ಯಕ್ಷ ಆದದ್ದು ಯಾಕಂದ್ರೆ ನೀವು ಆ ಕುರ್ಚಿ ಮೇಲೆ ಕುಂತ ಸಂಘಟನೆ ಮಾಡಿದ್ದೀವಿ. ನಾ ಜನಗೆ ಆಶೀರ್ವಾದ ಶಾಸಕ ಆಗಿದ್ದೀನಿ, ನಿಮ್ಮದು ಸಹಕಾರ ಭಾಳ ದೊಡ್ಡದದ. ಅದ ನಂತರ ಇನ್ನೊಂದು ಹೇಳಿದ್ದೀವಿ. ನೀವು ಏನು ಹೇಳಿದ್ದೀವಿ? ಜಿಲ್ಲೆಯ ತಾಲೂಕಿನ ಎಲ್ಲ BJP ಕಾರ್ಯಕರ್ತ ಮುಖಂಡ ಆಶೀರ್ವಾದ ಶಾಸಕ. ಅದು ಸತ್ಯದ, ನೀವು ಹೇಳಿದ್ರೆ 100% ಸತ್ಯದ. ಮುಂದೆ ನಾ 8 ದಿನ ಚಟಕ ರಾಜಕಾರಣ ಮಾಡ್ತೀನಿ, ಇನ್ನು ಫುಲ್ ಟೈಮ ರಾಜಕಾರಣ ಮಾಡ್ತೇವೆ ಅಂದಾಗ ನಿಮಗೆ ರಾಜಕಾರಣ ಮಾಡಕ್ಕೆ ಚಟಪೂತಕ್ಕೆ ಮಾಡಕ್ಕೆ ಬ್ಯಾಡ್ ಅನ್ಲಕ್ಕೆ ನಮಗೇನು ಹಕ್ಕಿಲ್ಲ. ನಿಮ್ದು ಅದು ಸ್ವತಂತ್ರವಾದಂಥ ವಿಚಾರ. ನೀವೇನಾಗ ಆ ಮಾತಿಂದ ಇನ್ನೊಬ್ರಿಗೆ ಏನಾದ್ರು ಭಯ ಹುಟ್ಟಿಸ್ತಕ್ಕಂಥದ್ದು, ಅಂಜಿಕೆ ಹುಟ್ಟಿಸ್ತಕ್ಕಂದ್ರೆ ಎಲ್ಲವೂ ತಮ್ಮ ಜೀವಕ್ಕೆ ತಮ್ಮ ವ್ಯಕ್ತಿತ್ವ ಒಬ್ಬರೇ ಇರ್ತಾರೆ. ಎಲ್ಲವೂ ತಯಾರಿಗಿನ ರಾಜಕಾರಣ ಮಾಡಲಿ, ಸಮಾಜ ಸೇವೆ ಮಾಡಲಿ, ಚಲೋ ಕೆಟ್ಟ ಸ್ಪಂದನೆ ಮಾಡಲಿಕ್ಕೆ ಎಲ್ಲವೂ ತಯಾರಿಗೆ ನಿಂತಿರ್ತಾರೆ. ನೀವು ಮುಂದೆ ಇನ್ನೂ ಬೆಳವಣಿಗೆ ಆಗ್ಬೇಕು ವಿಚಾರ ಇತ್ತಂದ್ರೆ ಅದಕ್ಕೆ ಯಾವ ಅಡ್ಡ ಮಾಡಂಗಿಲ್ಲ. ಅವಾಗ ಬೆಳವಣಿಗೆ, ಅವಾಗ ವ್ಯಕ್ತಿತ್ವ, ಅವಾಗ ಬೆಳವಣಿಗೆ, ಅವಾಗ ನಡವಳಿಕೆ, ಅವಾಗ ಬೆಳವಣಿಗೆ, ಅವಾಗ ಮಾತಿನ ದಾಟಿ, ಅವಾಗ ಬೆಳವಣಿಗೆ. ಇನ್ನೊಬ್ಬ ನಾವೇನು ಚಿಂಸೋದು ಮಾಡ್ತೀವಲ್ಲ, ಏನು ಮಾಡೋದು? ನಮ್ಮ ಡೆಲಿಗೇಟೆಡ್ 15-16 ಮಂದಿ ಹೋದ. ಮೊಕಾಯಿ ಸೊಕ್ಕ ಬಗ್ಗೆ ನೀವೇನು ಮಾತಾಡಿದ್ದೀರಿ? ಕೊಟ್ಟಬಾಗಿ ಸ್ವಾಮಿಗಳ ಬಗ್ಗೆ ಹಿರಿಯ ಬಗ್ಗೆ ಏನು ಮಾತಾಡಿದ್ದೀರಿ? ಸರಸ್ವತಿ ಹೈಬೈ ತಕ್ಕನ ಬಗ್ಗೆ ತಾವೇನು ಮಾತಾಡಿದ್ದೀರಿ? ಯಾಗನ್ ಎಟ್ಟೆಟ್ಟು ಹೆಸರು ಕೆಡ್ಸಕ್ಕೆ ಏನೇನು ಪ್ರಯತ್ನ ಮಾಡಿದ್ದೀರಿ? ಯಾವಾಗ ಏನೇನು ಡೀಲ್ ಆಗಿದೆ ಅಂತ ಎಲ್ಲೆಲ್ಲಿ ಸುದ್ದಿ ಮಾಡಿ ಏನು ಮಾತಾಡಿದ್ದೀರಿ? ನೀವು ಹಗಲಿ ಏನು ಮಾತಾಡಿದ್ದೀರಿ, ರಾತ್ರಿ ಏನು ಮಾತಾಡಿದ್ದೀರಿ? ಅವೆಲ್ಲ ಎಲ್ಲರಿಗೂ ಮಾಹಿತಿ ಐತಿ. ಅದನ್ನ ಒಳಗಿಂದ ಯಾವ ಬಿಚ್ಚು ಇಳ್ಬೇಡ. ನೀವು ಒಟ್ಟ ತಿಳ್ಕೊಂಡ ಸೂಕ್ಷ್ಮವಾಗಿ ಇರ್ಬೇಕಂತೇಳಿ ನಂದೊಂದು ಸಲಹೆ.
ಇನ್ನು ಭಾಳ ಕಿತ್ತು ಕ್ಷೇತ್ರ ನೀವು ಎಮ್ ಎಲ್ ಎ ಆದ್ರಿಂದ ಭಾಳ ಒಕ್ಕ ಮಾಡಿದಾಗೆ ನೀವು ಒಕ್ಕ ತೊಗೊಂಡು ಮುಂದೆ ಎಮ್ ಎಲ್ ಎ ಆಗಿ ಡಾಕ್ಟರ್ ಅವಾಗ ಭಾಳ ಸಲ ಹೇಳಿದ್ರೆ ನಾ ಪಕ್ಷ ಆಶೀರ್ವಾದ ಮಾಡಿದಾಗ, ಪಕ್ಷ ಅವಕಾಶ ಕೊಟ್ಟಾಗ, ಸಹಕಾರ ಸಂಘಗಳ ಅವಕಾಶ ಕೊಟ್ಟಾಗ, ಹೀಗೆ ಅವಕಾಶ ಕೊಟ್ಟಾಗ ಸಿಕ್ಕದ. ನಾ ಚಲೋ ಮಾಡಿದೇನೋ ಕೆಟ್ಟ ಮಾಡಿದೇನೋ ಅಂತ ನಿನ್ನ ಕಡೆಯಿಂದ ನನಗೇನು ರಿಪೋರ್ಟ್ ಬೇಕಾಗಿಲ್ಲ. ಅದಾಗ ನಮ್ಮ ಕಾರ್ಯಕರ್ತದಾಗ ಮತದಾರದಾಗ ತಾಯಿಂದಾಗ ಸೊ ಅವು ಗೊತ್ತದ. ಮಾಂತೇಶ್ ತೋಡು 5 ವರ್ಷದೊಳಗೆ ಚಲೋ ಮಾಡಿದಾನು, ಕೆಟ್ಟ ಮಾಡಿದಾನು, ಒಕ್ಕ ಮಾಡಿದಾನು, ಒಕ್ಕ ಯಾಕೆ ತಗ್ಸ್ ಮಾಡಿದಾನು, ಒಕ್ಕ ಯಾಕೆ ಕೊಟ್ಟಾನು, ಅದೆಲ್ಲ ಗೊತ್ತೈತಿ. ಅದ್ರ ಬಗ್ಗೆ ನಿಮ್ಮ ಕಡೆಯಿಂದ ನಮಗೇನ ರಿಪೋರ್ಟ್ ಬೇಕಾಗಿಲ್ಲ. ಮತ್ತು ಮುಂದೆ 2028 ಎಮ್ ಎಲ್ ಎ ಆಗೋದಕ್ಕೆ ನಾವು ವಿಕ್ರಮ ನಾಮದಾನ ಇವತ್ತು ತೊಡಗಾಲ ಮಾಡಿ ಕೆಡವಿದಾಗ ಅಂತ ಹೇಳಿದ್ವಿ. ನಾ ಭಾಳ ಸಲ ಭಾಷಣದಾಗ ಹೇಳಿದ್ದೇನೆ, ವಿಕ್ರಮ ನಾಮದಾಗ ಬಿದ್ದು ಇದೇ ಮಾತು ಬರ್ತೈತೆ ಅಂತ ಹೇಳಿದ್ದೇನೆ. ಇದು ಮಾತು ತಗಲಿಕ್ಕೆ ಈಗ ಅಡ್ಡ ಮತದಾನ ಮಾಡಿ ಅಂತ ನೀವ ಕಾಣಿಕತ್ತು. ಯಾಕಂದ್ರೆ ಹೇಳಿದಾಗಲಿ ಬಾಜು ಕುಂತ ಅಡ್ಡ ಮತ ಅದಕ್ಕೆ ನೀವ ಕಾಣಿಕತ್ತ. ನಿಮ್ದು ಉದ್ದೇಶನೇ ತಿಳ್ಕೋಗಿ. ಯಾಕಂದ್ರೆ ನೀವೇನು ತಿಳ್ಕೊಂಡಾಗ ನಾವು ಮಾಡಿದ್ದು ಹೇಗೆ ಗೊತ್ತಾಗೋದಿಲ್ಲ ಅಂತ ಹೇಳ್ದಾಗ ಬೆಕ್ಕ ಕಣ್ಣು ಮುಚ್ಕೊಂಡು ಹಾಲು ಕುಡಿದು ಭಾಳ ಮಂದಿ ನೋಡ್ತಿರ್ತಾರೆ ಡಾಕ್ಟರ್ ಅವಾಗ. ಇವತ್ತು ಬರ್ತಕ್ಕಂಥ 2028 ಇದನ್ನ ಎಲ್ಲಿ ಬೇಕಾದ್ರೆ ರೆಕಾರ್ಡಿಂಗ್ ಮಾಡ್ಕೋಗಿ ಇರ್ತಕ್ಕಂಥ 2 ಲಕ್ಷ ಮತದಾಗ ಒಳಗೆ ನಮ್ಮ ಲಕ್ಷ ಗಂಟ್ಲೆ ಕಾಯಕತ್ತದ. ಕೊನೆ ಕಾಯಕತ್ತೂ ನಾವು ಟಿಕೆಟ್ ಕೊಟ್ಟು ನನಗೆ ಏನು ಟಿಕೆಟ್ ಕೊಟ್ಟು ದುಡಿತಾಗ, ವಿಕ್ರಮ್ ದನಿಗೆ ಏನು ಟಿಕೆಟ್ ಕೊಟ್ಟು ದುಡಿತಾಗ ಮತ ಅಷ್ಟ ಪ್ರಾಮಾಣಿಕವಾಗಿ ತನ್ನ ಮನ ದಣದಿಂದ ನಾವು ಆ ವ್ಯಕ್ತಿನ ನಮ್ದು ಒಂದು ಗುಗೈತಿ. 2028 ಚೆನ್ನಮ್ಮನ ಅಷ್ಟು ಮೇಲೆ BJP ಧ್ವಜ ಹಾರಾಟ ಮಾಡ್ಲಿಕ್ಕೆ ಒಂದೇ ಒಂದು ನಮ್ಮದು ಗುಗಿ ಅದ. ನಾವು ನಿಮ್ಮಂಗೆ ಡೈವೇಷನ್ ಮಾಡಿ ಎಲ್ಲ ಏನೇನು ಮಾತಾಡ್ತಾ ಎಲ್ಲರಿಗೂ ಗೊತ್ತದ. ಭಾಳ ಸೂಕ್ಷ್ಮವಾಗಿ ಮಾತಾಡ್ತಕ್ಕಂಥ ಕೆಲಸ ಮಾಡಿ. ಮತ್ತು ಇನ್ನು ಭಾಳ ಮಂದಿ ಕಾಯಕತ್ತ ಕಮೆಂಟ್ ಮಾಡೋಗಿ ಅವಾಗೆ ಹೋಗಿ ನೀವು ವಾರ್ನಿಂಗ್ ಮಾಡಿದೆ ನೋಡಿ. ಸಾರ್ವಜನಿಕ ಜೀವನದಾಗ ನಾವು ಜೀವನದಾಗ ಬಿದ್ದಾಗ ನಮ್ಮ ಚಲೋ ಕೆಟ್ಟ ಬಗ್ಗೆ ಮೀಡಿಯಾದವು ಕಮೆಂಟ್ಸ್ ಮಾಡ್ತಕ್ಕಂಥವು ನಮ್ಮ ಕಾಯಕತ್ತು ಅದನ್ನೆಲ್ಲ ನಾವು ಚಲೋ ಕೆಟ್ಟಕ್ಕೆ ನಾವು ಮಾಡೇ ಮಾಡ್ತಿರ್ತ. ಅವನ್ನ ನಾವು ಕಟ್ಟಿ ಆಡ್ತೇವೆ ಅಂದ್ರೆ ಯಾಗಪ್ಪನಿಗೂ ಆಗೋಂಗಿಲ್ಲ. ಅವು ಸ್ವತಂತ್ರ ಅದ ಕಮೆಂಟ್ ಮಾಡ್ತಕ್ಕಂಥದ್ದು, ಓದ್ತಕ್ಕಂಥದ್ದು, ಸೋಷಿಯಲ್ ಮೀಡಿಯಾ ನೋಡ್ತಕ್ಕಂಥದ್ದು, ಅದಕ್ಕೆ ಉತ್ತರ ಕೊಡ್ತಾ ಹೌದೌದು ವೈಯಕ್ತಿಕ. ಮತ್ತು ಎಚ್ಗನು ಮನೋಭಾವನೆ ಐತಿಲ್ಲ, ಇದು ಹಿಂದಿನ ಕಾಲ ಭಾಳ ಹೋತು. ನಾವೆಲ್ಲ ಸಂಗೊಳ್ಳಿ ಹಣ್ಣು ತಾಲೂಕದಾಗ ಹುಟ್ಟಿದಂಥವು, ಚೆನ್ನಮ್ಮ ತಾಲೂಕಿನಾಗ ಇದ್ದಂಥವು, ಬೆಳವಡಿ ಮಲ್ಲಮ್ಮ ತಾಲೂಕಿನೊಳಗೆ ಇದ್ದಂಥವು. ನಮ್ಮಲ್ಲಿ ಸ್ವಾಭಿಮಾನಿಯಾಗಿ ಬದುಕ್ತಕ್ಕಂಥ ಯುವಕರದಾಗ, ಸ್ವಾಭಿಮಾನಿ ಬದುಕ್ತಕ್ಕಂಥ ತಾಯಿಯಂದಿಗೂ ಹೇಗದಾಗ ಮಕ್ಕಳದಾಗ ಆ ಸ್ವಾಭಿಮಾನಕ್ಕೆ ಯಾವಾಗೂ ನಾವು ಧಕ್ಕೆ ಹಚ್ಚಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ನಿಮಗೊಂದು ನಂದು ಸಲಹೆ ಅದ. ನೀವು ಎಷ್ಟು ವಿಡಿಯೋ ಮಾಡ್ತೀವೋ, ಓಪನ್ನ ನೀವು ಸ್ಟೇಟ್ಮೆಂಟ್ ಮಾಡ್ತೀವೋ ಅದಕ್ಕೆಲ್ಲಕ್ಕೂ ನಾವು ತಯಾರಿದ್ದೀವಿ. ಆದ್ರೆ ನಾವು ಯಾವುದನ್ನು ಏನಾದಾಗ ಮಂದಿನ ಡೈವೇಷನ್ ಮಾಡೋಕ್ಕೆ ಪೇಕ್ ಮಾಡೋಕ್ಕೆ ಹೋಗಂಗಿಲ್ಲ. ಜಯ ಕಡ್ತ 19ನೇ ತಾರೀಕು 4 10 ಗಂಟೆ ಮಠ ವಿಕ್ರಮನಾಂದಾಗ ಮನೆ ಆದಂಥ ಘಟನೆ ಯಾಕೆ ಕ್ರಾಸ್ ಶೂಟಿಂಗ್ ಮಾಡಿದಲ್ಲ ಅವತ್ತೇನು ಮಾತಾಡಿದ ಜನ, ನೀವು ಎಷ್ಟು ಜನಕ್ಕೆ ಮಾತಾಡಿದಲ್ಲ ಅದನ್ನು 100 ಪಟ್ಟು ತೂಕದ ನಿಮ್ಮ ಬಾಜುಕ್. ದೇವಾಗ ಹಂಗೆ ಬೇಯಕ್ಕೆ ಹಚ್ಚಲ್ಲ ಅವ. ಇದನ್ನೆಲ್ಲ ಸಾಧಕ ಬಾಧಕ ನೋಡೇನ ಇವತ್ತು ಬೇಯಕ್ಕೆ ಹಚ್ಚ. ಅವತ್ತು ಯಾರನ್ನೋ ಬೇಯತ್ತ ಅಂತ ನಾವು ತಿಳಿದಿದ್ವು. ಇವತ್ತು ವಿಕ್ರಮ ದಿನಾಂದಾಗ ಹೇಳಿದ್ ಗೊತ್ತಾಗ್ಯದ. ಅದು ಯಾವ ಅಡ್ಡ ಮತದಾನ ಮಾಡಿದಲ್ಲ ಅವನ ಬೇಯತ್ತ ಅಂತ ಗೊತ್ತಾಗ್ಯದ. ಭಾಳ ವಿಚಾರ ಮಾಡಿ ಸ್ಟೇಟ್ಮೆಂಟ್ನ ಕೊಡ್ತಕ್ಕಂಥ ಕೆಲಸ ಮಾಡಿ. ಮತ್ತು ಇಲ್ಲಿ ಕುಂತಂಥ ಇವತ್ತೇನು 15 ಜನ ಅದಲ್ಲ ಎಲ್ಲವೂ ತಮ್ಮದು ವೈಯಕ್ತಿಕ ಸ್ವಾಭಿಮಾನಿಗಳದ. ಅವೆಲ್ಲ ತಮ್ಮ ಅಭಿಪ್ರಾಯನ ತಿಳಿಸ್ತಕ್ಕಂಥ ಕೆಲಸ ಆದಾಗ 15 ಮಂದಿ ಒಂದು ಏನು ಸಾಂಗ್ತಿತ್ತಂದ್ರೆ ಯಾಗ ಕ್ರಾಸ್ ಮೀಟಿಂಗ್ ಮಾಡಿದಪ್ಪ, ನನ್ನ ಮಂದಿ ಮನೆಗೆ ಬಂದು ಕೇಳತ್ತಾ ಇದ್ದ, ನನ್ನ ಪರಿಸ್ಥಿತಿ ಹೆಂಗಂತ ನೋಯ್ತು. ಅದು ಸ್ಪಷ್ಟೀಕರಣ ಕೊಟ್ಟಿಗೆ 15 ಮಂದಿ ಜೋಡಿ ನಾನು ನಿಮಗೆ ಧನ್ಯವಾದ ಹೇಳ್ತಾನೆ. ಯಾಕಂದ್ರೆ ಅವೊಂದು ಸ್ಪಷ್ಟೀಕರಣ ಬೇಕಾಗಿತ್ತು. ನಾವು ವಿಕ್ರಮದನಿಗೆ ಮತ ಹಾಕಿದ್ದೀವಿ, ವಿಕ್ರಮದನಿ ಜೊತೆ ನಿಂತಿದ್ದು ಅಂತ ಎದೆ ತಟ್ಕೊಂಡು ಹೇಳ್ತಕ್ಕಂಥ ಒಂದು ಸಂದರ್ಭನ ಇವತ್ತಿನ ವಿಡಿಯೋ ಮಾಡಿ ಮಾಡಿಸ್ಕೊಡ್ಸಿಲ್ಲ. ಭಾಳ ಒಳ್ಳೆ ಕೆಲಸ ಮಾಡಿದ್ದೀವಿ. ಅವಾಗೆಲ್ಲ ಪರವಾಗಿ ನಿಮಗೆ ಧನ್ಯವಾದ ಹೇಳ್ತೇನೆ. ಮತ್ತು ನಿಮ್ಗೆ ಇನ್ನೂ ಒಂದು ಸ್ಪಷ್ಟೀಕರಣ ಹೇಳ್ತೇನೆ. ವಿಕ್ರಮದನಿ ರಾಜಕಾರಣಕ್ಕೆ ಬಂದಿದ್ದಾಗ